ಎಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಟ್ರಾವೆಲ್ ಕನ್ನಡ. ಇವತ್ತು ಶಾಸ್ತ್ರೀಸ್ ಕಾಂಡಿಮೆಂಟ್ ಇವರು 1947ರಿಂದ ಇದೇ ಬಿಸ್ನೆಸ್ ಮಾಡ್ಕೋತಾ ಬರ್ತಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಬೈ ವೆರೈಟಿ ಪುಡಿಗಳು ಸಿಗುತ್ತೆ ನಿಮಗೆ. ಇವ್ರ ಶಾಪಲ್ಲಿ, ಶಾಸ್ತ್ರೀಸ್ ಅವ್ರ ಶಾಪಲ್ಲಿ ಒಂದು 15 ವೆರೈಟಿ ಪುಡಿಗಳು ಸಿಗುತ್ತೆ. ಯಾವ್ಯಾವ ಪುಡಿ? ಸಾಂಬಾರ್ ಪುಡಿ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ರಸಂ ಪುಡಿ ಆಗಿರ್ಬೋದು, ಈ ತರಹದ್ದು ಡಿಫ್ರೆಂಟ್ ಪುಡೀಸ್ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಡಿಫ್ರೆಂಟ್ ಉಪ್ಪಿನಕಾಯಿಗಳು, ಡಿಫ್ರೆಂಟ್ ಹಪ್ಪಳಗಳು, ಖಾರ ಮಿಕ್ಸ್ಚರು ಎಲ್ಲ ಆರ್ಗ್ಯಾನಿಕ್ಕು, ಎಲ್ಲ ಇವ್ರದೇ ಓನ್ ಬ್ರ್ಯಾಂಡು. ಅಂದರೆ ಫ್ರೆಶ್ ಆಗಿ ರೆಡಿ ಮಾಡಿ, ಫ್ರೆಶ್ ಆಗಿ ತಯಾರು ಮಾಡಿ ಇವರೇ ಬರುವಂತಹ ಕಸ್ಟಮರ್ಗಳಿಗೆ ಇಲ್ಲೇ ಅವ್ರು ಎಷ್ಟು ಕ್ವಾಂಟಿಟಿ ಕೇಳ್ತಾರೆ ಅಷ್ಟನ್ನ ತೂಕ ಹಾಕಿ ಕೊಡ್ತಾರೆ. ಬನ್ನಿ, ಶಾಪ್ ಹೆಂಗಿದೆ, ಇವ್ರ ಕಾನ್ಸೆಪ್ಟ್ ಏನೇನು ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಇದು ರಸಂ ಪುಡಿ, ತಿಳಿ ಸಾರಿಗೆ ಎಲ್ಲದಕ್ಕೂ ಹಾಕೊಬೋದು. ಜಸ್ಟ್ ಉಪ್ಪು, ಸಾಲ್ಟ್ ಒಂದು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಇದು ಸಾಂಬಾರ್ ಪೌಡ್ರು, ತರಕಾರಿ ಸಾಂಬಾರ್ಗಳಿಗೆ ಯೂಸ್ ಮಾಡ್ಕೊಬೋದು. ಇದು ಚಟ್ನಿ ಪುಡಿ, ಉರ್ಗಡ್ಲೆ, ಕಡಲೆಬೇಳೆ, ಕೊಬ್ಬರಿ ಹಾಕಿ ಆಗಿರುತ್ತೆ. ಇದು ಪುಳಿಯೋಗರೆ ಪುಡಿ, ಜಸ್ಟ್ ನೀವು ಒಗ್ಗರಣೆ ಒಂದು ಹಾಕೊಂಡ್ರೆ ಇಮಿಡಿಯೇಟಾಗಿ ಮಾಡ್ಬೋದು. ಇದು ವಾಂಗಿಬಾತು, ವೆಜಿಟೇಬಲ್ಸ್ಗೆಲ್ಲ ಹಾಕ್ತಿರಲ್ಲ ಅದು, ಜಸ್ಟ್ ಸಾಲ್ಟ್ ಒಂದು ಆ್ಯಡ್ ಮಾಡ್ಕೊಂಡ್ರೆ ಆಯ್ತು. ಇದು ಮೆಂತಿ ಹಿಟ್ಟು, ಬಿಸಿ ಅನ್ನಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇಮಿಡಿಯೇಟಾಗಿ ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಇದು ಟೊಮೆಟೊ ಬಾತ್ ಪೌಡ್ರು, ಬಿಸಿಬೇಳೆ ಬಾತ್, ಸರಿ, ಧನಿಯಾ ಪುಡಿ, ಈ ಟೊಮೆಟೊ ಬಾತ್ ಪೌಡ್ರು. ಇದು ಉರ್ಗಡ್ಲೆ ಚಟ್ನಿ ಪುಡಿ, ಇದು ಕರಿಬೇವು ಚಟ್ನಿ ಪುಡಿ ಅಂತ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಶೇಂಗಾ ಚಟ್ನಿ ಪುಡಿ, ಟ್ರೈ ಮಾಡ್ತೀವಿ, ಕೊಡ್ತೀವಿ. ಇದು ಶೇಂಗಾ ಚಟ್ನಿ ಪುಡಿ. ಇದು ಹುರುಳಿ ಪುಡಿ, ಸ್ಕ್ರಾಂಪ್ ಪೌಡರ್. ಇನ್ನೇನೇನು ಸಿಗುತ್ತೆ ನಿಮ್ಮ ಶಾಪಲ್ಲಿ ಸರ್? ಇದರಲ್ಲಿ ನಮ್ದ್ರಲ್ಲಿ ಚಕ್ಲಿ ಮಿಕ್ಸು ಫೇಮಸ್. ಚಕ್ಲಿ ಮಿಕ್ಸು, ಕೋಡ್ಬೇಳೆ ಮಿಕ್ಸ್ ಎಲ್ಲ ಬರುತ್ತೆ. ಇದು ವನಸ್ಪತಿ ಮತ್ತೆ ಇದು ಎಣ್ಣೆ ಹಾಕೊಂಡು ಇಮಿಡಿಯೇಟಾಗಿ ಮಾಡ್ಬೋದು. ಬಿಟ್ಟರೆ ನಮ್ಮದು ರಾಗಿ ಹುರಿ ಹಿಟ್ಟು, ಅಕ್ಕಿ ಹುರಿ ಹಿಟ್ಟು, ಗೋಧಿ ಹುರಿ ಹಿಟ್ಟು ಎಲ್ಲ ಸಿಗುತ್ತೆ. ಬಿಟ್ಟರೆ ಜೋಳದ ಹುರಿ ಹಿಟ್ಟು ಬರುತ್ತೆ. ಇದರಲ್ಲಿ ರಾಗಿ ದೋಸೆ ಮಿಕ್ಸ್ ಇದೆ. ಬಿಟ್ಟರೆ ಮಸಾಲೆ ದೋಸೆ ಮಿಕ್ಸು, ಮೆಂತ್ಯ ದೋಸೆ ಮಿಕ್ಸು, ಖಾರ ದೋಸೆ ಮಿಕ್ಸ್ ಇದೆ. ಖಾರ ದೋಸೆ ಮಿಕ್ಸ್ಗೆ ನಿಮಗೆ ತುಪ್ಪ ಜಸ್ಟ್ ತುಪ್ಪ ಒಂದಿದ್ರೆ ಸಾಕು. ಇದಕ್ಕೆ ಚಟ್ನಿ ಪಲ್ಯ ಏನು ಅವಶ್ಯಕತೆ ಇರಲ್ಲ. ಜಸ್ಟ್ ನೀರು ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಮಾಡ್ಬೋದು. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಏನೇನು ಬೇಕೆಲ್ಲ ಇದೆ. ಫಾಸ್ಟ್ ಆಗಿ ಮಾಡ್ಕೊಳ್ಳೋದು. ಮಸಾಲೆ ದೋಸೆ ಮಿಕ್ಸ್ ಜಸ್ಟ್ ನೀವು 1 ಕಪ್ ಹಿಟ್ಟಿಗೆ 1.5 ಕಪ್ ನೀರು ಹಾಕೊಂಡು ಜಸ್ಟ್ ಅವಾಗಲೇ ನೀರು ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಮಾಡ್ಬೋದು. ನೆನೆಸ್ಬೇಕು ಅಂತ ಏನು ಅವಶ್ಯಕತೆ ಏನಿರಲ್ಲ. ಪೌಡ್ರು ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಸುಮಾರು 20 ಥರ ಇದೆ ಸರ್. ಜಸ್ಟ್ ಇವಾಗ ಅಪ್ಪೆ ಮಿಡಿ ಇದೆ, ಜೀರಾ ಮಿಡಿ ಇದೆ, ಆನಿಯನ್ ತೊಕ್ಕಿದೆ, ಮ್ಯಾಂಗೋ ಜಿಂಜರು, ಆಮ್ಲ, ಗಾರ್ಲಿಕ್ಕು, ಜಿಂಜರು, ಮಾಕ್ಲೈ ರೂಟು, ಜಿಂಜರು, ಸ್ವೀಟ್ ಸಿಟ್ರಾನು, ಮ್ಯಾಂಗೋಸ್, ಲೆಮನು, ಮಿಕ್ಸ್ಡು ಸಿಟ್ರಾನು, ಆವಕಾಯಿ, ಟೆಂಡರ್ ಮ್ಯಾಂಗೋ, ಮ್ಯಾಂಗೋ ತೊಕ್ಕು, ಲೆಮನ್ನು, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಇನ್ನು ಕೆಲವೊಂದು ಬರುತ್ತೆ. ಸ್ವಲ್ಪ ಟೈಮು 2 days ಆಯಿತು ಓಪನ್ ಆಗಿ, 3 to 4 days. ಹಾಂ, ಇನ್ನೊಂದು ಬ್ರಾಂಚ್ ಬಂದು ಇಸ್ರೇಲ್ ಹೋಟೆಲ್ ಒಂದಿದೆ ಅಷ್ಟೇ ಸರ್. ಹಪ್ಳಗಳಿದು ಸಬ್ಬಕ್ಕಿ ಹಪ್ಳ ಇದೆ, ಅದರಲ್ಲೇ 2 ಥರ ಬರುತ್ತೆ, ಪ್ಲೇನು, ಖಾರ. ಅಕ್ಕಿ ಹಪ್ಳ ಇದೆ, ಪೇಣಿ ಬರಬೇಕು, ಪೇಣಿ ಸಂಡಿಗೆ ಒಂದು ಬರಬೇಕು. ಈರುಳ್ಳಿ ಹಪ್ಳ ಇದೆ, ಅಕ್ಕಿದ್ರಲ್ಲೇ 2 ಥರ ಇದೆ. ಹಾಂ, ಎಷ್ಟು ವರ್ಷ ಆಯ್ತು ನಿಮ್ಮದು ಈ ಬಿಸ್ನೆಸ್? ಸುಮಾರು ಇವಾಗ ನಾನು 3rd ಜನರೇಷನು. ಅವ್ರ ಮೊಮ್ಮಗ ಮಾಡ್ತಾ ಇರೋದು. ನಮ್ಮ ತಾತನ ಕಾಲದಿಂದ ಸ್ಟಾರ್ಟ್ ಆಗಿದೆ. ಇವಾಗ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ 1947 ಇಂದ. ನಮ್ಮ ತಾತ ಅವ್ರು ಸ್ಟಾರ್ಟ್ ಮಾಡಿದ್ದು. ಇವಾಗ ನಮ್ಮ ಅಪ್ಪ ನಡೆಸ್ತಾ ಇರೋ ಅಲ್ಲಿ ಇಸ್ರೇಲ್ ಹೋಟೆಲ್ ಒಂದು ಬ್ರಾಂಚ್ ಇದೆ ನಮ್ದು, ಗ್ರೀನ್ ವೆಜ್ ಹೋಟ್ಲು ಪಕ್ಕದಲ್ಲಿ. ಇಲ್ಲಿ 2ನೇ ಬ್ರಾಂಚ್ ಇದು. ಕಾನ್ಸೆಪ್ಟು ನಮ್ದೆಲ್ಲ ಮೊದಲಿಂದ ನಡೀತಾ ಇದೆ. ರೀಸೆಂಟಾಗಿ ಮಾರ್ಕೆಟಿಂಗು ಇದೆ ನಮ್ಮದು. ದೋಸೆ ಮಿಕ್ಸ್ ಎಲ್ಲ ಮಾರ್ಕೆಟಿಂಗ್ ನಡೀತಾ ಇದೆ. ಮಲ್ಲೇಶ್ವರಂಗೆಲ್ಲ ಹೋಗುತ್ತೆ ಇಲ್ಲಿಂದ. ಔಟ್ಸೈಡ್ ಕಂಟ್ರಿನೂ ತೊಗೊಂಡೋಗ್ತಾರೆ ಬಂದು. ಇನ್ನ ನಡೀತಾ ಇದೆ. ನಾವು ಫೇಮಸ್ಸು ಅಂದರೆ ನಮ್ದು ಮೇಯ್ನು ಚಕ್ಲಿ ಹಿಟ್ಟು, ಕೋಡ್ಬೇಳೆ ಹಿಟ್ಟು ಎಲ್ಲ ಮೇಯ್ನು. ಬಿಟ್ಟರೆ ನಿಮಗೆ ಸಾರಿನ ಪುಡಿ, ಹುಳಿ ಪುಡಿ ಎಲ್ಲ ಫೇಮಸ್ಸು. ಮೇಯ್ನು ಅಂದರೆ ಚಟ್ನಿ ಪುಡಿ, ಉರ್ಗಡ್ಲೆ, ಕಡಲೆಬೇಳೆ ಜಾಸ್ತಿ ಹೋಗುತ್ತೆ ಇದು.
ಬಿಟ್ರೆ ಮೆಂತಿ ಹಿಟ್ಟು ನಿಮ್ಗೆ ಆರೋಗ್ಯಕ್ಕೂ ಒಳ್ಳೇದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. ನಿಮ್ಮ ಆರೋಗ್ಯಕ್ಕೆ BP ಶುಗರ್ ಇದ್ರೆ ತುಂಬಾ ಒಳ್ಳೇದು. ಬಿಟ್ರೆ ನೀವು ಮೆಂತ್ಯ ದೋಸೆ ಏನಾದ್ರು ಟ್ರೈ ಮಾಡಿದ್ರೆ ಅದು ನಿಮ್ಗೂ ಆರೋಗ್ಯಕ್ಕೆ ಒಳ್ಳೇದು. ಮೆಂತ್ಯ ಹಾಕಿರುತ್ತೆ, ಒಂಚೂರು ಹೈ ಇದ್ರಲ್ಲಿರುತ್ತೆ ಮೆಂತ್ಯ. BP ಶುಗರ್ ಇರೋಲ್ಲ, ಅದು ತುಂಬಾ ಒಳ್ಳೇದು. ಪುಳೋಗ್ರೆ ಇದೆ, ಚಟ್ನಿ ಪುಡಿನೂ ತಿನ್ಬೋದು ಅನ್ನಕ್ಕೆ ಹಾಕೊಂಡು. ಬಿಟ್ರೆ ಶೇಂಗಾ ಚಟ್ನಿ ಪುಡಿ ಇದೆ. ರಾಗಿ ದೋಸೆ, ಮೆಂತ್ಯ ದೋಸೆ ಕೆಲವ್ರಿಗೆ ಡಬ್ಬಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಡಬ್ಬಿಗೆ ಇಷ್ಟ ಆಗಲ್ಲ. ಅದನ್ನೆಲ್ಲ ತೊಗೊಂಡೋಗ್ಬೋದು ಸ್ಕೂಲ್ಗಳಿಗೆ. ಇಲ್ಲಿ ಕಸ್ಟಮರ್ ರಿವ್ಯೂಸ್ ಎಲ್ಲ ಹೆಂಗಿದೆ, ಏನನ್ನು ಜಾಸ್ತಿ ಇಷ್ಟಪಡ್ತಾರೆ ನಿಮ್ಮ ಹತ್ರ ಕಸ್ಟಮರ್? ಮೇಯ್ನು ನಮ್ಮ ಹತ್ರ ಇಷ್ಟಪಡೋದು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಕರ್ಬೇವು ಚಟ್ನಿ ಪುಡಿ. ಬಿಟ್ರೆ ಸಾಂಬಾರ್ ಪುಡಿ ನಡೀತಾ ಇದೆ. ಈಗ ಕೊನೆಯಾಗಿ ನಮ್ಮ ವ್ಯೂವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಶಾಪ್ ಬಗ್ಗೆ? ಇನ್ವೈಟ್ ಮಾಡಿ. Please come and visit once you taste and you decide. From KMS. ಈಗ ನಿಮ್ದು ಎಜುಕೇಶನ್ ಏನಾಗಿದೆ? ನಮ್ದು 2nd PUC ಮುಗಿದಿದೆ. ಅಂದ್ರೆ ಕಂಪ್ಲೀಟ್ ಈ ಬಿಸ್ನೆಸ್ಗೆ ಬಂದ್ಬಿಟ್ಟಿದೆ? ಇಲ್ಲ, ನಮ್ದು ಬೇಕರಿ ಮ್ಯಾನೇಜ್ಮೆಂಟ್ ಇನ್ನೊಂದು ಕಲಿತಾ ಇದ್ದೀನಿ. ಅಂದ್ರೆ ಇವಾಗ ಸಪ್ರೇಟ್ ಆಗಿ ಇದು ನಡೆಸ್ತಾ ಇದ್ದೀನಿ. ಜಾಬ್ ಅನ್ನೋದನ್ನ ಬಿಟ್ಟು ಓನ್ ಬಿಸ್ನೆಸ್. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ನಮ್ಮ ಅಜ್ಜಿ ಸಹಾಯ ಮಾಡಿದಾರೆ ಒಂಚೂರು, ಅದನ್ನ ನಾನು ಮಾಡಿ ನಾನು ನಡ್ಸ್ಕೊಂಡು ಹೋಗ್ಬೇಕು ನೀವು ಮುಂದಕ್ಕೆ. ಎಷ್ಟೋ ಜನ ನಿಮ್ಮಂತ ಯೂಸ್ಗೆ ಫಾರ್ ಎಕ್ಸಾಂಪಲ್ ಈ ಥರದ್ದು ಓನ್ ಬಿಸ್ನೆಸ್ ನೋಡ್ಕೊಂಡು ಹೋಗೋದು ಇಷ್ಟ ಆಗಲ್ಲ. ಎಲ್ಲರೂ ನಾವು IT ಕಂಪ್ನಿ ಜಾಬ್ ಹೋಗಬೇಕು, ಅಬ್ರಾಡ್ ಜಾಬ್ ಹೋಗಬೇಕು, ಲಕ್ಷ ಸಂಬಳ ಬೇಕು ಅನ್ನೋರೇ ಜಾಸ್ತಿ ಈಗಿನ ಕಾಲದಲ್ಲಿ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಅವ್ರವ್ರ ಗೋಲ್ ಸರ್. ನನ್ನ ಗೋಲು ಬಿಸ್ನೆಸ್ ಇತ್ತು ಮೊದಲು, ಫಸ್ಟ್ ಅಗ್ರಿಕಲ್ಚರ್ ಇತ್ತು. ಆ ಇಂಟೆನ್ಷನ್ ನಮ್ಗೆ ಫ್ಯಾಮಿಲಿ ಪ್ರಾಬ್ಲಮಿಂದ ಸ್ವಲ್ಪ ಇದಾಯಿತು. ಜೊತೆಗೆ ನಂದು ಎಜುಕೇಷನ್ ಸ್ವಲ್ಪ ವೀಕ್ ಇತ್ತು. ಸೊ ನಾನು ಬಿಸ್ನೆಸ್ ನಾನು ಮಾಡಬೇಕು ಅಂತ ನನ್ಗೆ ಮೊದಲೇ ಇತ್ತು. ಸೊ ಆ ಇದರಿಂದ ಇಂಟೆನ್ಷನಿಂದ ನಾನು ಮುಂದೆ ಬಂದಿದ್ದೀನಿ. ಬಿಸ್ನೆಸ್ಸು ಮೇಯ್ನ್ ನಮ್ಮ ಮಾತಾಡೋದ್ಮೇಲೆ ಡಿಪೆಂಡ್ ಸರ್. ಯಾವ ಬಿಸ್ನೆಸ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಮೇಯ್ನ್ ನಮಗೆ ಏನು ಮಾತಾಡೋಕೆ ಬರಬೇಕು, ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡಬೇಕು. ನಿಮ್ಮ ಇದಕ್ಕೆ ಇದೆಲ್ಲ ರೆಡಿ ಮಾಡೋದಕ್ಕೆ ಎಷ್ಟು ಜನ ವರ್ಕರ್ಸ್, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವರ್ಕ್ ಮಾಡ್ತಾರೆ? ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಸರ್. ಫ್ಯಾಮಿಲಿ ಮೆಂಬರ್ಸ್ ವರ್ಕ್ ಮಾಡ್ತಾ ಇದೀವಿ. ಎಷ್ಟು ಜನ ಟೋಟಲ್? ಎಷ್ಟು ಜನ ಟೋಟಲ್ ಒಂದು 7 ಜನ ಇದ್ದಾರೆ ಸರ್. ಅಣ್ಣಂದಿರು 2, ನಮ್ಮ ದೊಡ್ಡಪ್ಪ, ನಮ್ಮಪ್ಪ. ಎಲ್ಲ ನೀವು ಫ್ಯಾಮಿಲಿ ಅವರೇ ಮಾಡ್ಕೊಳ್ಳೋದು, ಯಾರು ಕೆಲಸಕ್ಕೆ ಇಟ್ಕೊಂಡಿಲ್ಲ? ಕಂಪ್ಲೀಟ್ ಫ್ಯಾಮಿಲಿ. ಓಕೆ. ಎವ್ರಿ ಮಂತ್ ಎಷ್ಟು ಸೇಲ್ ಮಾಡ್ಬೋದು ಪುಡಿ ನೀವು? ಅಂದರೆ ಕೆಜಿಗಳ ಲೆಕ್ಕದಲ್ಲಿ, ಅಂದರೆ ಟೋಟಲ್ ಓವರ್ ಆಲ್ ಎಲ್ಲ ಸೇರಿ ಸುಮಾರು ಒಂದು 25 kgs ಅಪ್ರಾಕ್ಸಿಮೇಟ್ಲಿ. ಐ ಡೋಂಟ್ ನೋ. ಓಕೆ. ಅಪ್ರಾಕ್ಸಿಮೇಟ್ಲಿ 125 kgs. ಸ್ಟಿಲ್ ಐ ಆಮ್ ಲರ್ನಿಂಗ್, ಸೊ ಫುಲ್ಲಿ ಪರ್ ಡೇ ಬಿಸ್ನೆಸ್ ಅಂತ ಬಂದರೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ ಆಸ್ ಎ ಎಂಟರ್ಪ್ರೆನರ್? ಆಸ್ ಎ ಒನ್ ಡೇ per day 10 to 12. Now today only 5 days over, no? So if some people want to adjust for these powders and masala products. So yes, okay. ನೋಡೋದಲ್ಲ, ಇದಿಷ್ಟು ಶಾಸ್ತ್ರಿ ಕಾಂಡಿಮೆಂಟ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ರಿವ್ಯೂ ಆಗಿತ್ತು, ವ್ಲಾಗ್ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ. ಕಂಪ್ಲೀಟ್ ಆರ್ಗ್ಯಾನಿಕ್ಕು, ಮನೆಯಲ್ಲೇ ಮಾಡಿ ನೋಡಿ. ನೀವು ಬೇರೆ ಯಾವುದೋ ಕಂಪ್ನಿಗಳನ್ನೆಲ್ಲ ನೀವು ಅಂಗಡಿಲಿ ಆರ್ಗ್ಯಾನಿಕ್ ಅವ್ರು ನಿಮ್ಮ ಕಣ್ಣು ಮುಂದೆ ಮಾಡ್ತಾರೋ ಇಲ್ವೋ, ಅದು ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಿಮಗೆ ಅವ್ರು ಏನು ಕ್ವಾಂಟಿಟಿ ಕೊಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳವರು, ಅದನ್ನೇ ತಗೊಬೇಕು. ನಿಮ್ಗೆ ಏನಾದ್ರು ಕಮ್ಮಿ ಬೇಕು ಜಾಸ್ತಿ ಬೇಕು ಅಂದ್ರೂ ತಗೊಳಕ್ಕಾಗಲ್ಲ. ಆದರೆ ಇಲ್ಲಿ ಆಪ್ಷನ್ ಇಲ್ಲ. ನಿಮಗೆ ನೋಡಿ, ಇಲ್ಲಿ ವೆರೈಟಿ ಬೈ ವೆರೈಟಿ ಸಿಕ್ಕಾಪಟ್ಟೆ ಜೋಡಿಸಿದ್ದಾರೆ. ಚಟ್ನಿ ಪುಡಿಗಳು, ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ, ಟೊಮೊಟೊ ಬಾತ್ ಪುಡಿ, ಕರಿಬೇವಿನ ಎಲೆ ಪುಡಿ ಎಲ್ಲ ಕಂಪ್ಲೀಟ್. ಆಮೇಲೆ ದೋಸೆ ಎಲ್ಲ ಇದೆ. ಒಂದ್ಸಲಿ ಮಸ್ಟ್ ವಿಸಿಟ್ ಮಾಡಿ. ಈ ಲೊಕೇಶನ್ ಎಲ್ಲಪ್ಪ ಇದೆ ಅಂತಂದರೆ ಉತ್ತರಳ್ಳಿ ಮೇನ್ ರೋಡ್ನಲ್ಲಿರುವ ಪೂರ್ವಿಕಾ ಮೊಬೈಲ್ಸ್ ಅಂಡ್ ಅಲ್ಲಿ ಏರ್ಟೆಲ್ ಶಾಪ್ ಇದೆ, ಅದರ ಆಪೋಸಿಟ್ ರೋಡ್ನಲ್ಲೇ ಈ ಶಾಸ್ತ್ರಿ ಕಾಂಡಿಮೆಂಟ್ಸ್ ಇದೆ. ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.